ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರೂ ಈ ತರ್ಪಣ ಪುಸ್ತಕವನ್ನು ತೆಗೆದು ಇಟ್ಟುಕೊಂಡು ಅಲ್ಲಿ ಹಾಕಿದ್ದಾರೆ ನೋಡ್ರಿ. ಇದೆಲ್ಲ ನೀವು ಅದೆಲ್ಲ ತೆಗೆದಿಟ್ಟಿದ್ರೆ ಇದೆಲ್ಲ ಪುಸ್ತಕ ನೋಡಿ ಮಾಡೋಕ್ಕೆ ಈಸಿ ಇರೋದು. ಹೋದ ಸಲ ಒಂದು ವಿಡಿಯೋ ಹಾಕಿದ್ದಾನೆ, ಈ ಪ್ರಥಮ ದಿನ ಹಾಕಿದ್ದಾನೆ. ಅದು ಏನೋ ಸರಿಯಾಗಿ ತಿಳಿಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದ ಕಾರಣ ಇನ್ನೊಂದು ವಿಡಿಯೋ ಹಾಕ್ತಾ ಇದ್ದಾನೆ. ಆಚಮನಕ್ಕೆ ಬೇಕಾದ್ದು ಪೇಲ, ಪಂಚಪಾತ್ರ, ಉದ್ದರಣಿ, ಇನ್ನೊಂದು ತಂಬಿಗೆಯಲ್ಲಿ ನೀರು, ಒಂದು ದೊಡ್ಡ ಬೌಲ್ ಪಾತ್ರೆ, ಈ ತರ್ಪಣ ನೀರು ಬಿಡೋದಕ್ಕೋಸ್ಕರ ತೆಗೆದಿಟ್ಟುಕೊಂಡು ಒಂದು ಪವಿತ್ರ ಕೊಂಚ ಎಳ್ಳು, ಎಷ್ಟು ಪಿತೃಗಳು ಬರ್ತಾ ನೋಡಿಕಿಲ್ಲ ತಕ್ಕಂತೆ ಎಳ್ಳು ತೆಗೆದಿಟ್ಟುಗಳ್ರಿ. ಇದನ್ನು ನೀವು ಮೆಲ್ಲಗೆ ಈ ವಿಡಿಯೋನ ನೋಡಿ ತರ್ಪಣ ಪುಸ್ತಕ ಹತ್ತಿರ ಇದನ್ನು ತೆಗೆದಿಟ್ಟುಗಳ್ರಿ. ಇಲ್ಲ ಅಂತಂದರೆ ಅವ್ರವ್ರ ಮನೆಯಲ್ಲಿ ಆ ಸ್ವಂತ ಬಂತ ಹೆಸರು ಗೋತ್ರ, ನಮಗೇನು ಸ್ವಂತ ಅವರೇನು ಗೋತ್ರ ಅದೆಲ್ಲ ತೆಗೆದು ನೀಟಾಗಿ ಬರೆದು ಇಟ್ಟುಕೊಂಡು ಇದನ್ನು ನೋಡಿ ನಿಧಾನವಾಗಿ ತಳ್ಕೊಳ್ರಿ. ಇದರಲ್ಲಿ ಹೇಳೋದು ತುಂಬ ಸರಿ ಅಂತ ನಾನು ಹೇಳಲ್ಲ. ಒಂದು ವೇಳೆ ಅಲ್ಲಲ್ಲಿ ಆಚಾರ ಸಿಗೋದಿಲ್ಲ, ಮನೆಗೆ ಬರೋಕ್ಕೆ ಸಂದರ್ಭಗಳಿಲ್ಲ. ಆ ಸಂದರ್ಭದಲ್ಲಿ ನೀವೇ ಈ ಪುಸ್ತಕ ಇಟ್ಟುಕೊಂಡು ಇದನ್ನು ಈಸಿಯಾಗಿ ಮಾಡೋದಕ್ಕೆ ಏನು ಬೇಕೋ ಅದನ್ನು ಹೇಳಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ಯಾರು ಬ್ರಾಹ್ಮರು ಇದ್ದರು ಅಂತಂದರೆ ಅವರಿಗೆ ದಕ್ಷಿಣೆಯನ್ನು ಕೊಡ್ರಿ. ಅಡಿಕೆ ಬೆಳೆದಲ್ಲ ದಕ್ಷಿಣೆ. ಯಾರು ಬಡವರಿದ್ದಾರೆ ಅವರಿಗೆ ಆದಷ್ಟು ಉಪಕಾರ ಮಾಡೋಕ್ಕೆ ಅದೊಂದು ಉಪಕಾರ ಮಾಡಿರಿ. ಈ ತರ್ಪಣ ಬಿಡೋದಕ್ಕೆ ಫಲ ಬರಬೇಕು ಎಂಬುದಾಗಿ ಈ ತರ್ಪಣಕ್ಕೆ ಒಂದು 100 ರೂಪಾಯಿ ಒಬ್ಬರಿಗೆ ಮಿನಿಮಮ್ ಜಿ-ಪೇ ಮಾಡಬಹುದು ಅಂತ ನನ್ನ ಯೋಚನೆ. ಸರಿ, ಸರ್ವೇ ಪಿತೃ ತರ್ಪಣ ಮಹಾಲಯ ಪಕ್ಷಕ್ಕೋಸ್ಕರ ಹಾಕಿದ್ದಾನೆ. ಶ್ರೀ ಗುರುಭ್ಯೋ ನಮಃ. ಮೊದಲಿ ಆಚಮನ. ಶ್ರೀ ಗುರುಭ್ಯೋ ನಮಃ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಗೋವಿಂದ ವಿಷ್ಣುಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕೃಷ್ಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಧೌಕ್ಷಜ ನರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ. ಹರೇ ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುವಂದನಂ ಹಾಕಿದ್ದಾರಲ್ಲ, ಗುರುಗಳನ್ನ ದೇವರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡಿಕಿಲ್ರಿ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪವಿತ್ರ ಋಗ್ವೇದಿ ಪವಿತ್ರ ಧಾರಣಂ. ಓಂ ಪವಿತ್ರಂ ತೇ ವಿದಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷು ವಿಶ್ವತಾಃ ಅದಪ್ತಧನೋರ್ನತಧಾಮೋ ಅಶ್ನುತೆ ಶ್ರುತಾ ಸಯದ್ವಹಂತಸ್ತತ್ಸಮಾಸಥಾ. ಯಜುರ್ವೇದಿಗಳಿಗೆ ಓಂ ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಭೂತಃ ಚರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತ ಅತಿಪಾಪ್ಮಾನಂ ಅರಾತಿಂ ತರೇಮ. ಲೋಕಸ್ಯ ದ್ವಾರಾಮರ್ಚ್ಯಮತ್ಪವಿತ್ರಂ ಜ್ಯೋತಿಷ್ಮದ್ಭ್ರಾಜಮಾನಂ ಮಹಸ್ವತ್ ಅಮೃತಸ್ಯ ಧಾರ ಬಹುಧಾ ದೋಹಮಾನಂ ಚರಣಂ ನೋ ಲೋಕೆ ಸುಧಿತಾಂ ದದಾತು. ಓಂ ಪ್ರಣವಸ್ಯ ಪರಬ್ರಹ್ಮರ್ಷಿಃ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಶುಭಃ ಓಂ ಮಹಃ ಓಂ ಜನಃ ಓಂ ತಪಃ. ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪಃ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರಂ. ಗೋವಿಂದ ಗೋವಿಂದ ವಿಷ್ಣೋರಾಜ್ಞಯಾ ಪ್ರವರ್ಧಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ರೀಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೇ ಜಂಬೂದ್ವೀಪೆ ಭಾರತवर्षे भरतखण्डे दण्डकारण्ये गोदावर्याः दक्षिणे पार्श्वे शालिवाहनसखे बौद्धावतारे रामक्षेत्रे अस्मिन् वर्तमाने चान्द्रमानेन प्रभवाति. षष्टिसंवत्सराणां मध्ये क्रोधिनाम संवत्सरे दक्षिणायने वर्ष ಋತು ಭಾದ್ರಪದ ಮಾಸೆ ಕೃಷ್ಣಪಕ್ಷೆ. ಅಲ್ಲಿ ಪ್ರಥಮ ಆರಂಭ ದಿನ ಪ್ರಥಮೆ, ಮರುದಿವಸ ದ್ವಿತೀಯೆ. ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದಾರೆ ಪ್ರಥಮ ದ್ವಿತೀಯೆ ಅಂತ, ಅದನ್ನು ನೋಡಿಕಿಂಬೇಕು. ನೀವು ಪಂಚಾಂಗ ಪಕ್ಕದಲ್ಲಿ ಇಟ್ಟುಕೊಂಡು ಈ ಪುಸ್ತಕನೂ ಇಟ್ಟುಕೊಂಡು ಇದನ್ನು ನೀವು ಹೇಳಿಕಿಂಬೇಕು. ಪ್ರಥಮೆಯಿಂದ ಅಮಾವಾಸ್ಯವರೆಗೂ ಒಂದೊಂದು ತಿಥಿ, ಮರುದಿವಸ ಒಂದು ಅಂದರೆ ಪ್ರಥಮ, ಎರಡು ಅಂದರೆ ದ್ವಿತೀಯ ಅಂತ ಬರೀ ಮಾಡ್ತಾ ಇರೋದು. ಅದು ನೋಡಿ ಮಾಡಿಕಿಲ್ರಿ. ತಿಥಿ ವಾರ ಮಾತ್ರ ದಿನಗಳು ಮಾಡ್ತಾ ಇರೋದು, ಬೇರೆಲ್ಲ ಒಂದೇ ತಾನೆ. ಕೃಷ್ಣ ಪಕ್ಷೆ ಪ್ರಥಮ ತಿಥೌ, ಆಮೇಲೆ ದಿನ ಮಾರೋದು, ತಿಥಿ ಮಾರೋದು ನೋಡಿಕಿಲ್ರಿ, ವಾರ ಮಾರೋದು. ಆಮೇಲೆ ನಕ್ಷತ್ರ ತಿಳಿದ್ರೆ ಹೇಳಬಹುದು, ಇಲ್ಲ ಅಂತಂದರೆ ವಿಷ್ಣು ನಕ್ಷತ್ರ ಅಂತ ಹೇಳಿದ್ರೆ ಸಾಕು.
ವಿಷ್ಣುಯೋಗ ವಿಷ್ಣುಕರಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯತಿಥೌ ಜನಿವಾರ ಎಡಕ್ಕೆ ಹಾಕೋಬೇಕು. ಪ್ರಾಚೀನ ಭೀತಿ ಅಸ್ಮತ್ ಹೇಳಿಕಿಲ್ರಿ. ಪಿತ್ರಾದಿ ಸಮಸ್ತ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣೆಯ ಮಧ್ವವಲ್ಲಭ ವಾಸುದೇವ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತॄಣಾಂ ಉದ್ದಿಶ್ಯ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮ ಅಪರಪಕ್ಷ ಸಕೃತ್ಮಹಾಲಯ ಪ್ರಯುಕ್ತ ಪಿತ್ರಾದಿ ಸಮಸ್ತ ಪಿತॄನ್ ಉದ್ದಿಶ್ಯ ತಿಲತರ್ಪಣಂ ಕರಿಷ್ಯೆ. ಎಳ್ಳು ಮುಟ್ಟಿಕೊಂಡು ಪೇಲಾಲಿ ನೀರು ಹಾಕಿಕೊಂಡು ಬಿಡಬೇಕು. ಯಜುರ್ವೇದಿಗಳಿಗೆ ಮೊದಲಿ ಗೋತ್ರ ಆಮೇಲೆ ಹೆಸರು, ಅದನ್ನು ಹಾಗೆಯೇ ನೋಡಿಕೊಬೇಕು. ಬೇರೆಲ್ಲ ಋಗ್ವೇದಿಗಳಿಗೆ ಏನು ಹೇಳ್ತಾ ಅದು ಹಿಂದೆ ಎಲ್ಲ ಅದೇ ತಾನೆ. ಹೆಸರು ಗೋತ್ರ. ಋಗ್ವೇದಿಗಳಿಗೆ ಮೊದಲ ಹೆಸರು ಆಮೇಲೆ ಗೋತ್ರ. ಯಜುರ್ವೇದಿಗಳಿಗೆ ಗೋತ್ರ ಆಮೇಲೆ ಹೆಸರು, ಅದನ್ನು ನೋಡಿಕೊಳ್ಳ್ರಿ. ಇದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಅಸ್ಮತ್ ಅಂದರೆ ಎನ್ನುடைய ಪಿತರಂ. ಉದಾಹರಣಕ್ಕೆ ಆಚಾರ್ಯ ಸರ್ಮಾಣಂ ಶ್ರೀವತ್ಸಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾನಮಃ ತರ್ಪಯಾಮಿ. ಸ್ವದಾನಮಃ ತರ್ಪಯಾಮಿ ಹೀಗೆ ಅಂತ ಈ 3 ಸಲ ಇದನ್ನು ಮಾತ್ರ ಹೇಳಿಕೊಬೇಕು. ಆಮೇಲೆ ಹೆಂಗಸರಿಗೆ ಉದಾಹರಣಕ್ಕೆ ಆ ಹೆಸರು ಹೇಳಿದ್ದಾರಲ್ಲಿ ಅಮ್ಮದಾಂ ಗೋತ್ರದಾಂ ಮಾತರಂ ಅಂಬುಜಿ ಅಮ್ಮತಾಂ ಶ್ರೀವತ್ಸ ಗೋತ್ರದಾಂ ಅದು ಇರೋದು ಒಂದೊಂದು ಪುಸ್ತಕದಲ್ಲಿ. ಸ್ವರೂಪಾಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಅದೇ ಮಾದರಿ 3 ಸಲ ಬಿಡಬೇಕು. ಇದನ್ನು ನೋಡಿಕೊಳ್ಳಿ. ಇದು ಇನ್ನೂ ತುಂಬ ಈಸಿ ಇರೋದು. ಹೆಸರು ಗೋತ್ರ ಮೊದಲಿ ವಸುರೂಪಂ ಶ್ರೀ ಪ್ರದ್ಯುಮ್ನಂ, ರುದ್ರರೂಪಂ ಶ್ರೀ ಸಂಕರ್ಷಣಂ, ಆದಿತ್ಯ ರೂಪಂ ಶ್ರೀ ವಾಸುದೇವಂ. ಇದೇ ತಾನೆ ತಿರುಗಿಸಿ ಬರ್ತಾ ಅದನ್ನು ನೋಡಿಕೊಬೇಕು. ಆಮೇಲೆ ತಂದೆ ಹೆಸರು ಗೋತ್ರ ಅಸ್ಮತ್ ಪಿತರಂ. ಸಂಸ್ಕೃತ ಎಲ್ಲರಿಗೂ ತಿಳಿಲಾರದು, ಆದ ಕಾರಣ ತಮಿಳು ಹೇಳಿದ್ದಾನೆ. ಆ ಪುಸ್ತಕದ್ದು ತಮಿಳೇ ತೆಗೆದು ಹಾಕಿದ್ದಾನೆ. ಪಿತರಂ ತಂದೆ ಹೆಸರು ಗೋತ್ರ ವಸುರೂಪಂ. ಈ ತದಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಎಲ್ಲ ತಿಳಿ ಹೇಳಿಕೊಬೇಕು. ಇಲ್ಲಿ ಈಸಿ ಇರೋದಕ್ಕೋಸ್ಕರ ಇದು ಮೊದಲೇ ಕೊಟ್ಟುಬಿಟ್ಟು ಬೇರೆಲ್ಲ ಸ್ವದಾನಮಃ ತರ್ಪಯಾಮಿ ಮಾತ್ರ 3 ಸಲ ಹೇಳಬೇಕು. ನೋಡಿರಿ, ವಸುರೂಪಂ ಇದರಲ್ಲಿ ಯಾವಾಗ ಹೇಳಿಕೊಬೇಕು. ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ 3 ಸಲ ಹೇಳಿಕೊಬೇಕು. ಆಮೇಲೆ ಪಿತಾಮಹ ಸರ್ಮಾಣಂ ಗೋತ್ರಂ ರುದ್ರರೂಪಂ ಹೇಳಿಕೊಬೇಕು. ಸಂಕರ್ಷಣಂ ಆಮೇಲೆ ಪ್ರಪಿತಾಮಹ ಹೆಸರು ಗೋತ್ರ ಆದಿತ್ಯ ರೂಪಂ ಶ್ರೀವಾಸುದೇವಂ ಸುಧಾನಮಃ ತರ್ಪಯಾಮಿ. ಅಮ್ಮನ ಹೆಸರು ಗೋತ್ರ ವಸುರೂಪಂ, ಗಂಡಸರು ವಸುರೂಪಂ, ಹೆಂಗಸರು ವಸುರೂಪಂ. ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇದೈತನೆ ಮಾರಿ ಮಾರಿ ಬರೋದು. ಅಮ್ಮ ತಾಯಿ, ಅವರ ಅತ್ತೆ ಮಾತೃ ಪಿತಾಮಹಿ ಪ್ರಪಿತಾಮಹಿ. ಇಲ್ಲಿ ಅಪ್ಪನಿಗೆ ಮೊದಲ ಹೆಂಡತಿ, ಎರಡನೇ ಹೆಂಡತಿ, ಅದು ಏನೋ ಅದನ್ನು ಹೇಳಿಕೊಬೇಕು. ಸಪತ್ನೀಕ ಮಾತರಂ ಅಂತ, ಸಾಪತ್ನೀಕ ಮಾತರಂ ಸಪತ್ನೀಕ ಮಾತರಂ ಎರಡು ಒಂದೇ. ಮಾತಾಮಹ ತಾಯಾರಿನ ತಂದೆ. ಸರ್ಮಾಣಂ ಅವರ ಗೋತ್ರ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಇದೇ ತಾನೆ ಮಾರಿ ಮಾರಿ ಬರೋದು. ನಿಮಗೆ ಈ ಉರವು ಮುರೆಗಳ ತನ ನೋಡಿಕೊಬೇಕು. ಮಾತಾಮಹ ಅಂದರೆ ತಾಯಿಯ ತಂದೆ, ಅವರ ತಂದೆ ಮಾತು ಪಿತಾಮಹ, ಅವರ ತಂದೆ ಮಾತು ಪ್ರಪಿತಾಮಹ. ಮಾತಾಮಹೀಂ ತಾಯಾರಿನ ತಾಯಾರು, ಮಾತು ಪಿತಾಮಹೀಂ ಅವರ ಅತ್ತೆ, ಮಾತು ಪ್ರಪಿತಾಮಹೀಂ ಅವರ ಅತ್ತೆ. ಅಂದರೆ ಆತ್ಮಪತ್ನಿ ಮಾಡೋ ಕರ್ತರಿಗೆ ಹೆಂಡತಿ ತೀರಿ ಹೋಗಿದ್ದರೆ ಅವ್ರದ್ದು ಹೇಳಿಕೊಳ್ಬೇಕು.
ಈ ಸರ್ವನಾಮ ವಸುರೂಪಂ ಎಲ್ಲದಕ್ಕೆ ಬರುವಂಥದ್ದೇ, ಅದರಿಂದ ಅದನ್ನು ನೋಡಬೇಕಾಗಿಲ್ಲ ಅಂತ ಇಲ್ಲಿ ಹೇಳಲ್ಲ. ಸರಿಯಾ? ಅದು ಹಾಗೆ ದುಹಿತ ಅಂತಂದರೆ ಮಗಳು. ದುಹಿತ ಮಗಳು. ತದ್ಭರ್ತಾರಂ ಅಂದರೆ ತತ್ ಅಂದರೆ ಮುಂದೆ ಯಾರ್ದು ಹೇಳ್ತಾವ್ಯೋ ಅವರಿಗೆ ಅಂತ ಅರ್ಥ. ತದ್ಭರ್ತಾರಂ ಅವರ ಗಂಡ. ಪಿತೃವ್ಯಂ ಇಲ್ಲಿ ಅಪ್ಪನಿಗೆ ಕೂಡ ಹುಟ್ಟಿದವರು. 2-3 ಜನ ಇದ್ದರು ಅಂದರೆ ಅದು ಯಾರ್ಯಾರ ಹೆಸರದ್ದು ಹೇಳಿಕೆಂಬುವಂತು. ಅಪ್ಪನಿಗೆ ಪೈಪ ಸಿತ್ತಪ್ಪ ಅಂತ ಇಲ್ಲಿ ಹಾಕಿದ್ದಾರೆ. ಅಪ್ಪನಿಗೆ ಅಣ್ಣನಾಗಿದ್ದರೆ ಜ್ಯೇಷ್ಠ ಪಿತರಂ, ಅಪ್ಪನಿಗೆ ತಮ್ಮನಾಗಿದ್ದರು ಅಂದರೆ ಕನಿಷ್ಠ ಪಿತರಂ. ತತ್ಪತ್ನಿ. ತತ್ಪತ್ನಿ ಅಂದರೆ ಅವರ ಹೆಂಡತಿ ಅಂತ. ಮೊದಲು ಯಾರ ಹೆಸರು ಹೇಳಿದ್ರು ಅವರಿಗೆ ಹೆಂಡತಿ, ಅವರ ಗೋತ್ರ. ತತ್ಪುತ್ರಂ ಅಂದರೆ ಅವರಿಗೆ ಮಗ, ಅವರ ಹೆಂಡತಿ ಅಂದರೆ ಮಗನ ಹೆಂಡತಿ. ಇದು ಮಾತುಲಂ ಅಂದರೆ ಸೋದರ ಮಾವ, ಎಷ್ಟು ಜನ ಇದ್ದಾರೆಯೋ ಅವರು, ಸೋದರ ಮಾವನ ಹೆಂಡತಿಯರು ತತ್ಪತ್ನಿ ಅಂದರೆ. ಆಮೇಲೆ ಅವರ ಮಗ, ಅವರ ಹೆಂಡತಿ. ಭ್ರಾತರಂ ಅಂದರೆ ಕೂಡ ಹುಟ್ಟಿದವರು, ಕರ್ತೃವಿಗೆ ಕೂಡ ಹುಟ್ಟಿದವರು. ಜ್ಯೇಷ್ಠ ಭ್ರಾತರಂ ಅಂತಂದರೆ ಅಣ್ಣ, ಕನಿಷ್ಠ ಭ್ರಾತರಂ ಹಾಗೆ ಅಂತಂದರೆ ತಮ್ಮ. ತತ್ಪತ್ನಿ ಅವರ ಹೆಂಡತಿ. ಹೆಸರು ಗೋತ್ರ ಇದೆಲ್ಲ ಅದೇ ತಾನೆ. ಅವರ ಹೆಂಡತಿ, ಅವರ ಮಗ. ತತ್ಪುತ್ರಂ ತತ್ಪತ್ನಿ ಅವರ ಹೆಂಡತಿ. ಪಿತೃಭಗಿನಿ ತಂದೆಯಿನ ಸಹೋದರಿಗಂತ ಹೇಳಿದ್ದಾರಲ್ಲ, ತಂದೆಗೆ ಅಕ್ಕನಾಗಿದ್ದರೆ ಪಿತೃ ಜ್ಯೇಷ್ಠ ಭಗಿನಿ. ತಂದೆಗೆ ತಂಗಿಯಾಗಿದ್ದರು ಅಂತಂದರೆ ಹೋದವರು ಪಿತೃ ಕನಿಷ್ಠ ಭಗಿನಿ. ಇದು ತದ್ಭರ್ತಾರಂ ಅಂತಂದರೆ ಅವರಿಗೆ ಗಂಡ, ಅವರ ಮಗ. ತತ್ಪುತ್ರಂ ಅವರ ಹೆಂಡತಿ. ತತ್ಪತ್ನಿ ಮಾತೃಭಗಿನಿ ಅಂತ ಹಾಕಿದ್ದಾರೆ. ತಾಯಿನ ಸಹೋದರಿಗಳು, ತಾಯಿಯ ಸೋದರಿ ಅಂದರೆ ತಾಯಿಗೆ ಅಕ್ಕನಾಗಿದ್ದರೆ ಮಾತೃ ಜ್ಯೇಷ್ಠ ಭಗಿನಿ. ಅಮ್ಮನಿಗೆ ತಂಗಿಯಾಗಿದ್ದರು ಅಂತಂದರೆ ಮಾತೃ ಕನಿಷ್ಠ ಭಗಿನಿ ಹಾಗಂತ ಹೇಳಿಕೊಬೇಕು. ಇದು ಅವರ ಗಂಡ, ಅವರ ಮಗ, ಅವರ ಪತ್ನಿ. ತತ್ಪತ್ನಿ ಅವರ ಹೆಂಡತಿ. ಆತ್ಮಭಗಿನಿ ಅಂದರೆ ಕರ್ತೃವಿಗೆ ಕೂಡ ಹುಟ್ಟಿದ ಅಕ್ಕ ತಂಗಿ. ಭಗಿನಿ ಅಂತಂದರೆ ಕೂಡ ಹುಟ್ಟಿದವರು ಅಷ್ಟೇ. ಜ್ಯೇಷ್ಠ ಆತ್ಮ ಜ್ಯೇಷ್ಠ ಭಗಿನಿ ಅಂತಂದರೆ ಅಕ್ಕ, ಆತ್ಮ ಕನಿಷ್ಠ ಭಗಿನಿ ಅಂತಂದರೆ ತಂಗಿ. ಇದು ತದ್ಭರ್ತಾರ ಅಂದರೆ ಅವರ ಗಂಡ. ತತ್ಪುತ್ರ ಅಂದರೆ ಅವರ ಮಗ. ತತ್ಪತ್ನಿ ಅವರ ಹೆಂಡತಿ. ಆಮೇಲೆ ಸ್ವಸುರಂ ಮಾಮನಾರ್. ಆಮೇಲೆ ತತ್ಪತ್ನಿ ಅಂದರೆ ಅವರ ಹೆಂಡತಿ. ತತ್ಪುತ್ರ ಅಂದರೆ ಅವರ ಮಗ. ಮಾಮನಾರ್ ಮಾಮಿಯಾರ್ ಅವರ ಮಗ ಬಾಮೈದನ. ತತ್ಪತ್ನಿ ಅಂದರೆ ಅವರ ಹೆಂಡತಿ. ಯಾರಿದ್ದಾರೆ ಎಲ್ಲ ಕರೆಕ್ಟಾಗಿ ನೋಡಿ ಬರೆದಿಟ್ಟುಕೊಂಡು ಹೇಳಿಕೊಬೇಕು. ಸ್ವಾಮಿನಂ ತಂದೆ, ತಂದೆ ಹೆಸರು ಗೋತ್ರವೇ ಇನ್ನೊಂದು ಸಲ ಬರುತ್ತೆ. ಸಖಾಯಂ ಸ್ವಾಮಿನಂ ಸಖಾ ಗುರುಂ ಹಾಗೆ ಅಂತಂಬೋದು. ತಂದೆ ಹೆಸರೇ ಬರುತ್ತೆ, ತಂದೆ ಹೆಸರೇ ಬರುತ್ತೆ, ಒಂದು ಸಲ ಹೇಳಿದರೆ ಸಾಕು. ಆಮೇಲೆ ಬೇರೆ ಗುರುಗಳಿದ್ದರು ಅಂದರೆ ಅವರಿಗೆ ಗುರುಗಳು ಅಂತ ಮುಂಜಿ ಮಾಡಿ ಪಾಠಶಾಲೆ ಕರ್ಕೊಂಡೋಗಿ ವೇದ ಶಾಸ್ತ್ರಗಳೆಲ್ಲ ಹೇಳಿಕೊಟ್ಟಿದ್ದರೆ ಅವರ ಗುರುಗಳು ಅಂತ ಅವ್ರನ್ನ ನಾವು ಹೇಳಿಕೊಬೇಕು. ಆಮೇಲೆ ತತ್ಪುತ್ರಂ ಗುರುಗಳು. ಅವರ ಹೆಂಡತಿ ಇದ್ದರೆ ಅವರ ಹೆಂಡತಿ ಹೆಸರು, ಅವರ ಮಗನ ಹೆಸರು ತತ್ಪುತ್ರ ಅಂತ. ಅಂದರೆ ತಂದೆ ಹೆಸರು ಮಾತ್ರ ಗುರು ಅಂತ ಹೇಳಿಕೊಂಡ್ರೆ ಸಾಕು, ತಿರುಗಿ ತಾಯಿ ಹೆಸರು ಬರೋದಿಲ್ಲ. ಆಮೇಲೆ ಇನ್ನೊಂದು ಸಲ ಎಲ್ಲಿ ಮುಟ್ಟಿದ್ದೀನಿ, ಇದೆಲ್ಲ ಎಲ್ಲ ಪಿತೃಗಳು ಆದ ಮೇಲೆ. ಆಮೇಲೆ ಆಪ್ತ ಅಂತ ಹೇಳಿ ನಮಗೆ ಬೇಕಾದವರು, ತುಂಬ ಬೇಕಾದವರು ನಮ್ಮ ಬ್ರಾಹ್ಮರಾಗಿದ್ದರು ಅಂದರೆ ಅವರ ಹೆಸರು ಗೋತ್ರ ಹೇಳಿ ಆಪ್ತ ಅಂತ ಹೇಳಿ ಕೊಡ್ಬೋದು. ಆಮೇಲೆ ಒಂದು ಸಲ ಎಲ್ಲೂ ತಗೊಂಡು ಕೊನೆಯಲ್ಲಿ ಎಲ್ಲ ಆದ ಮೇಲೆ ಆಬ್ರಹ್ಮ ಸ್ತಂಭ ಪರ್ಯಂತಂ ದೇವ ಋಷಿ ಪಿತೃಮಾನವಾಹ ತೃಪ್ಯಂತು ಪಿತರಃ ಸರ್ವೇ ಮಾತೃಮಾತಾ ಮಹಾದಯಃ ಅತೀತಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆಬ್ರಹ್ಮ ಭುವನಾಲ್ಲೋಕಾತ್ ಇದಮಸ್ತು ತಿಲೋದಕಂ ಹಾಗೆ ಅಂತೇಳಿ ಎಲ್ಲೂ ನೀರು ಬಿಡಬೇಕು. ಆಮೇಲೆ ಜನಿವಾರನ್ನು ಮಾಲೆಯಾಗ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆ ಬ್ರಹ್ಮ ಗಂಟಿನ ಬಳದ ಕೈಯಲ್ಲಿ ಹಿಡ್ಕೊಂಡು ಜೊಟ್ಟು ನೀರು ಹಾಕಿ 1-2 ಉದ್ದರಣೆ ನೀರು ಹಾಕಿ ಅದನ್ನು ಚೆನ್ನಾಗಿ ತರ್ಪಣ ಬಿಡೋದಾದರೆ ಹಿಂಡಿ ಬಿಡಬೇಕು. ಅದಕ್ಕೆ ಏಕೆ ಚಹ ಅಸ್ಮತ್ ಕುಲೆ ಜಾತಾಹ
ಅಪುತ್ರ ಗೋತ್ರಜಾಮೃತಾಃ ತೇ ಗೃಹಂತು ಮಯ ದತ್ತಂ ಸೂತ್ರ ನಿಷ್ಪೀಡನೋದಕಂ. ಜನಿವಾರ ಕಣ್ಣಿಗೆ ಹೊತ್ತಿಗೆ ಬಲಕ್ಕೆ ಹಾಕ್ಕೊಬೇಕು. ಆಮೇಲೆ ಸಮರ್ಪಣ ಪೂರ್ವ ನೋಡಿ ಕೂತುಕೊಂಡು ಯಸ್ಯ ಸ್ಮೃತ್ಯಾಚ ನಮೋಕ್ತ್ಯ ತಪಃ ಯಚ್ಚ ತರ್ಪಣ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಆದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾದೇವ ಪರಿಪೂರ್ಣಂ ತತಸ್ತು ಮೇ ಅನೇನ ಅಸ್ಮತ್ ಹೇಳಿಕೆಬೇಕಿಲ್ಲಿ. ಪಿತ್ರಾದಿ ಸಮಸ್ತ ಪಿತॄಣಾಂ ಉದ್ದಿಶ್ಯ ಕನ್ಯಾಗತೆ ಸವಿತರಿ. ಇದು ಕನ್ಯಾ ಮಾಸವಾಗಿದ್ದರೆ ಕನ್ಯಾಗತೆ ಬರೋದು, ಸಿಂಹ ಮಾಸ ಅಂದರೆ ಸಿಂಹಗತೆ ಅಂತ ಬರೋದು. ಆವಣಿ ಪುರಟ್ಟಾಸಿ ಅದನ್ನು ನೋಡಿಕೆಬೇಕಲ್ಲಿ ಪಂಚಾಂಗದಲ್ಲಿ. ಸವಿತರಿ ಆಷಾಢ್ಯಾದಿ ಪಂಚಮ ಅಪರಪಕ್ಷ ಸಕೃನ್ಮಹಾಲಯ ಶ್ರಾದ್ದ ಅದು ಬೇಕಾಗಿಲ್ಲ ಅಲ್ಲಿ, ಅಂದರೆ ಶ್ರಾದ್ದ ಪ್ರತಿನಿಧಿಯಾಗಿ ಮಾಡ್ತಾರೆ ಅಂತ ಹೇಳುವ ಕಾರಣ ಮಹಾಲಯ ಪ್ರಯುಕ್ತ ತಿಲತರ್ಪಣೇನ ಭಗವಾನ್ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತ್ರಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರಿಯತಾಂ ಸುಪ್ರೀತೋ ವರತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಪವಿತ್ರ ಬಿಚ್ಚುಟ್ಟು ಆಚಮನ 2 ಸಲ ಮಾಡಬೇಕು. ಕೇಶವಾಯ ಸ್ವಾಹ ಅಂದರೆ ಕೃಷ್ಣಾಯನ ಮಹಾವೀರಿಗೂ 2 ಸಲ ಮಾಡಿ ಮತ್ತೆ ದೇವರನ್ನು ಪ್ರಾರ್ಥನಾ ಮಾಡಬೇಕು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ತರ್ಪಣ ಕೊಟ್ಟು ಎಲ್ಲ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟು ಪಿತೃಗಳ ಆಶೀರ್ವಾದ ಪಡೆಯಬೇಕೆಂಬುದಾಗಿ ಪ್ರಾರ್ಥನೆ. ಇಲ್ಲಿ ಪ್ರಥಮೆಯಿಂದ ಮೊದಲಿನಿಂದಲೇ ಅಮಾವಾಸ್ಯವರೆಗೂ ಒಂದು ವಿಡಿಯೋ ಹಾಕಿದ್ದಾನೆ, ಅದು ಸರಿಯಿಲ್ಲ ಎಂಬಕ್ಕೋಸ್ಕರ ಇದನ್ನು ಹಾಕಿದ್ದಾನೆ. ಅದರ ತಪ್ಪಾಗಿ ತಗೊಂಬಾರದು. ಎಲ್ಲರಿಗೂ ಪಿತೃಗಳ ಅನುಗ್ರಹವಾಗಲಿ. ದಾನ ದಕ್ಷಿಣೆ ಸಂಭಾವನೆ ಈ ನಂಬರಿಗೆ ಜಿ-ಪೇ ಮಾಡಬೇಕು. ತರ್ಪಣಕ್ಕೆ ಮಿನಿಮಮ್ 100 ರೂಪಾಯಿ ಹಾಗೆ ಅಂತ ಮಾಡಿದರೆ ವಿಶೇಷ. ಶ್ರೀಕೃಷ್ಣಾಯ ನಮಃ.